ಇದೆಲ್ಲ ಮನೆ ಮಾಡಕ್ ಹೋದ್ರೆ ಮನೆ ಮಾಡ್ಕೋಬೇಕಾಗಿದೆ. ನಾನು ನಮಸ್ಕಾರ ಚಾನಲ್. ದೊಡ್ಡ ಹಾರ ಹಾಕವ್ರೆ ಅಮ್ಮ. ಇದನ್ನ ಅಡಿಗೆ ಮಾಡಕ್ ಯೂಸ್ ಮಾಡಕ್ ಇಲ್ಲಿ ಹಾಕೊಂಡಿರೋದು ಅಡಿಗೆ ಮನೆ ಹತ್ರ. ಏಲಕ್ಕಿ ಕೈ ಮಾತಾಡ್ತಾವನಮ್ಮ. ಯಾಕು ಏನು ತಲೆ ಕೆಟ್ಟ ಏಲಕ್ಕಿ ಕಾಯಿನ ಬಿಡಿಸಿ ಬಿಡಿಸಿ ಹಾಕೊಳ್ತಾ ಇದೀನಿ. ಅದಕ್ಕೆ ಅಡುಗೆಗೆ ಏಲಕ್ಕಿ ಕೈ ಈ ಹೂನಾರ ಹಾಕಿದ್ರೆ ಇಲ್ಲಿರ ಏಲಕ್ಕಿ ಹಾರ ಹಾಕಿದ್ರೆ ಇಲ್ಲಿ ನೋಡಿ, ಇಲ್ಲಿ ಏಲಕ್ಕಿನ ಕಿತ್ ಅಡಿಗೆ ಯೂಸ್ ಮಾಡ್ಕೊಳ್ಳೋದು. ಏಲಕ್ಕಿ ರೇಟ್ ಜಾಸ್ತಿ ಅಂತ. ಕುತ್ಕೊಳ್ಳೋದು ಹಂಗೆಲ್ಲ ಮಾಡಲ್ಲ ಕಣ. ಹಂಗೆ ಹೇಳ್ಬಿಟ್ಟಿ ಕಟ್ ಮಾಡೋ ಫಸ್ಟ್. ಸತ್ಯಾಂಶಗಳು ಹೇಳಿದ್ರೆ ರಾಗು ನೋಡಿ ಎಲ್ಲಿ ಮೇಲ್ಗಡೆ ಹಂಗೆ ಮಾತಾಡ್ಕೊಂಡು ಅದು ಮ್ಯಾಟ್ರ್ ಕ್ಲೋಸ್ ಮಾಡಕ್ ಬರ್ತಾನೆ ಇವನು. ನಾವು ಮ್ಯಾಟ್ರ್ ಕ್ಲೋಸ್ ಮಾಡೋರು. ಬೇಕಾದ್ರೆ ಓಪನ್ ಮಾಡ್ತೀವಿ ನೀವು ಕೇಸ್ ಕೊಟ್ರೆ. ಓಹೋ, ಲಾಯರ್ ಎಲ್ಲ ಲಾ ಫಾರ್ಮ್ ಅಲ್ಲಿ ಮಾತಾಡೋದು. ನನ್ ಬೇಕದು ಚಪ್ಪಲಿ ವೈಟ್ ಕಲರ್ ಇಟ್ಕೋಬೇಕು. ಆಯ್ತು, ಯಾವ್ದಾರ ಹಾಕೊಡ್ರಪ್ಪ ನೀವು. ನಂಗೆ ಇದು ಕೊಡ್ರಪ್ಪ. ಕ್ರಾಕ್ಸ್ ತಗೋಬಿಟ್ಟು ಮನೆ ಮಂದಿ ಎಲ್ಲ ಅದನ್ನೇ ಹಾಕೊಂಡ್ ತಿರ್ಗೋದು. ಅಮ್ಮ, ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ? ಏಲಕ್ಕಿ ಹಾರ ಬಗ್ಗೆ ಇದು ನೋಡಿ, ಇದನ್ನ ನಮ್ ತಂದೆಯವ್ರಿಗೆ ಇಲ್ಲಿ ಎಲ್ಲಾದ್ರೂ ಹಾಕಿದ್ರೆ ತಾಯಿಯವ್ರಿಗೆ ನಾವು ಮೈಕ್ ಹಾಕ್ಬೇಕು. ಇವನು ಮಿಸ್ ಆಗ್ಬಿಟ್ಟು ನನ್ಗೆ ಹಾಕ್ಬಿಟ್ಟ ಏನೋ ಮಾತಾಡ್ಬಿಡ್ತೀನಿ. ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಡಿನ್ನರ್ ಅಂತಾರಲ್ವಾ, ನೈಟ್ ಡಿನ್ನರ್ ಹೋಯ್ತಿದೀವಿ. ಎಲ್ಲಿಗೆ ಯಾಕೆ ಹೇಳು ಯಾಕೆ ಇರ್ಬೋದು ಹೇಳಿ ಡಿನ್ನರ್ ಹೋಯ್ತಾ ಇರೋದು? ಯಾಕೆ ಪಾಸ್ ಆಯ್ತಾನೋ ಫೇಲ್ ಆಯ್ತಾನೋ ಗೊತ್ತಿಲ್ಲ. LLB ಕ್ವಶನ್ ಪೇಪರ್ ನೋಡಿ ಫ್ರೆಂಡ್ಸ್. ಬ್ಯಾಂಕಿಂಗ್ ಲಾ ಇತ್ತು ನಮ್ಗೆ. ಬ್ಯಾಂಕಿಂಗ್ ಲಾ ಹೆಂಗ್ ಬರ್ದೆ? ಇಷ್ಟು ನೀವ್ ನಂಬ್ತಿರೋ ಬಿಡ್ತೀರೋ? ಬರೀ 1.5 hour ಅಲ್ಲಿ ಅಲ್ಲ 2 hour ತಗೊಂಡೆ. 1 hour ಆದ್ರೆ ಏನ್ ಗೊತ್ತಾ, ಅವ್ನು ಆಕ್ಚುಲಿ 3 hour ಅಲ್ಲಿ 1.5 hour ಎದ್ ಬರ್ದವನೆ. ಪಾಸ್ ಹಾಕಕ್ ಇಷ್ಟ ಬೇಕು. ಅವ್ನು ಹಂಗೆ ಹೇಳ್ತಾರದು 2 hour ಮಾಡ್ಬಿಟ್ಟು 1 hour ಇನ್ನು ಇದ್ದಾಗೆ ಎದ್ದು ಬಂದ್ಬಿಟ್ಟವನೆ. ಏನಕ್ಕೆ ಊರಿಗೆ ಬರ್ಬೇಕಲ್ಲ ಅನ್ನೋ ಆತ್ರಕ್ಕೆ. ಹೊಟ್ಟೆ ಹಸಿ ಬೇರೆ, ಬೆಳಗ್ಗೆ ನಾಷ್ಟ ಮಾಡಿಲ್ಲ, ಹೊಟ್ಟೆ ಹಸಿ. ಪಾಸ್ ಆಗಕ್ಕೆ ಎಷ್ಟು ಬೇಕು? 32 ಸಾಕು ಪಾಸ್ ಆಗಕ್ಕೆ. ಇವತ್ ನಾವು ಫ್ಯಾಮಿಲಿ ಜೊತೆ ಡಿನ್ನರ್ ಔಟಿಂಗ್ ಹೋಗ್ತಾ ಇದೀವಿ. ನೋಡೋಣ ಎಲ್ಲಿಗೆ ಹೋಗ್ತಾ ಇರೋದು, ಲೊಕೇಶನ್ ರಥದಲ್ಲಿ ಹೋಗೋಣ. ದೊಡ್ಡ ರಥದಲ್ಲಿ ಹೋಗೋಣ ಇವತ್ತು. ಕಾರ್ಗಳು ಎತ್ಬೇಕು, ಇಲ್ಲಿ ಗಾಡಿಗಳು ಎತ್ಬೇಕು. ಫಸ್ಟ್ ಇಲ್ಲಿ ಕಾರ್ ಎಲ್ಲೈತೆ. ನಾನು ಎಕ್ಸಾಮ್ ಬರೆಯಕ್ ಹೋಗಿದ್ನಲ್ಲಮ್ಮ, ಅದೇ ಹೇಳ್ತಲ್ಲ ಶರ್ವಾನಂದ್ ಅಂತ ಒಬ್ರು ತಮಿಳ್ನಾಡವರು ಅಣ್ಣ ಬರ್ತಾರೆ ಅಂತ. ಅವ್ರನ್ನ ಬ್ರೋ ಅಂತೀನಿ. ಬ್ರೋ ಅಂತಿದ್ದೆ. ರೀಸೆಂಟ್ ಆಗಿ ಅವ್ರ ಏಜ್ ಕೇಳ್ದೆ. ಅವ್ರು ತಮಿಳ ಮಾತಾಡೋದು. ಸಲ್ಲುಂಗ ಬ್ರೋ ಉಂಗಳ ಏಜ್ ಹಂಗೆ ಅಂತ ಹೇಳ್ದೆ. ಅವರೇ ಗೆಸ್ ಪಣ್ಣು ಅಂತ ಕೇಳಿದ್ರು. ನಾನು ಇಲ್ಲ 40+ ಅಂತ ನಾನು ತಮಿಳಲ್ಲಿ ಹೇಳ್ದೆ. ಇಲ್ಲ 35 ಅಂದ್ರು. ಆಮೇಲೆ ರಿಯಲ್ ಆಗಿ ಹೇಳಿ ಅಂದ್ರೆ 53 ಅಂದ್ರು. ಇವಾಗ ದ ಮಾರಲ್ ಆಫ್ ದಿ ಸ್ಟೋರಿ ಏನ್ ಗೊತ್ತಾ, ಇವಾಗ ಅವ್ರಿಗೆ ಬಂದು 53, ಅಪ್ಪನ್ಗೆ ಬಂದು 55. ಜಯರಾಮಣ್ಣವ್ರಿಗೆ ಬರೀ 3 ವರ್ಷ ಅಷ್ಟೇ ಡಿಫ್ರೆನ್ಸ್. ಇವಾಗ ಅಪ್ಪನ್ಗೂ ಲಾ ಮಾಡಿಸ್ಬಿಡದೆ. ಅವ್ರ PU ಬೇಸಿಕ್ ಮೇಲೆ ಹೋಗ್ಬೇಕಣೋ, 5 ವರ್ಷ ಮಾಡಕ್ ಹೋಗ್ಬೇಕು. MBA ಮಾಡೋ SLC ಮಾಡ್ಬಿಟ್ಟು ಲಾ ಮಾಡ್ಬೇಕು. ಅಪ್ಪ ಇವಾಗ ಮಾಡ್ಬಿಟ್ಲಿ ಒಳಗ್ ಸೇರ್ಸಾರೆ. ಹತ್ರಕ್ಕೂ ಸೇರ್ಸಲ್ರು. ಅವರು MBA ನ ಲಂಡನ್ ಅಲ್ಲಿ ಮಾಡಿದ್ದು. ಓ, ಅಲ್ಲಿಂದ ಮಾಡಿ ಇದೇ ಕೇಕ್ ಬಂದ್ರು LLB ಗೆ. ನೋಡಿಲಿ, ನಾವ್ ಅಪ್ಪ ಕರಿಯಪ್ಪರ ಇದು ಹಾಸ್ಟೆಲ್ ಮಾಡಿದ್ವು 10th. ಕರಿಯಪ್ಪರ ಹಾಸ್ಟೆಲ್ ಅಲ್ಲಿ ಸಂಸ್ಥೆಯಲ್ಲಿ SLC ಮಾಡೋದು. ಅದನ್ನು ಎರಡನೇ ಅಟೆಂಪ್ಟ್. ಮೊದಲನೇ ಅಟೆಂಪ್ಟ್ ಅಮ್ಮಾರು, 2ನೇ ಅಟೆಂಪ್ಟ್ ಅಲ್ಲಿ ಮಾಡ್ಬಿಟ್ಟು ಇವ್ನು ಬಂದ್ಬಿಟ್ಟು ಇಲ್ಲಿ ಮನೇಲಿ ಎಕ್ಸಾಂಪಲ್ ಹೇಳ್ತಾನಲ್ಲ, LLB ಮಾಡು ಅಂತ. ನಾ ಅಪ್ಪನಿಗೆ ಏನಿಲ್ಲ ಅಂದ್ರೆ ಈ ವಯಸ್ಸು ಅಂತ ಹೇಳಿದ್ದು. ಅವ್ನು ಹೇಳಿದ್ದು ಈ ವಯಸ್ಸು. ಇವಾಗ ಏನಪ್ಪ, ಇವಾಗ ಅಪ್ಪ ಏನ್ ಮಾಡ್ಬೇಕಪ್ಪ? ಅಪ್ಪ ಏನು ಮಾಡೋದಲ್ಲ, ಅಪ್ಪ ಏನು ಮಾಡು ಅಂತ ಹೇಳಿಲ್ಲ. ಮಾಡ್ಲಿ MBA ಮಾಡಿ ಈ ಏಜ್ ಅಲ್ಲಿ ಅವ್ರು LLB ಮಾಡ್ತಿದ್ದಾರೆ ಅಂತ ಬಂದವರೆಲ್ಲ ಇಸ್ ಗ್ರೇಟ್. ಏನ್ ಕಾರಣ ಇರ್ತವೆ? ಏನ್ ಕಾರಣ? ದೇಶದ ಸಿಂಪಲ್ ರೀಸನ್. ಸಂವಿಧಾನ ವಿಚಾರ ತಿಳ್ಕೊಂಡು ಬಂದು ರಿಯಲ್ ಎಸ್ಟೇಟ್ ಮಾಡ್ತಾರೆ. ಅವ್ರ ಏರಿಯಾದಲ್ಲೆಲ್ಲ ಸ್ವಲ್ಪ ಪಂಚಾಯಿತಿ ಅದು ಸುಮ್ನೆ ನ್ಯಾಯಕಟ್ಟು ಇದ್ ಮಾಡ್ತಾರಲ್ಲ, ಅಡ್ವೊಕೇಟ್ ಆಗಿದ್ರೆ ಗೌರವ ಹಂಗೆ. ಅದಕ್ಕೆ ಇವಾಗ LLB ಮಾಡ್ಕೊಂಡ್ರ ಅಂತ ಬಂದವ್ರೆ. ಇವ್ರು ಇಲ್ಲಿ ಬಂದು ಒಂದು 5 ವರ್ಷ ಆಯ್ತು. ಅಲ್ಲ, ಇವಾಗ LLB 3 ವರ್ಷ ತಗೊಂಡ್ರು. 1 ವರ್ಷ ಮುಗ್ದೋಯ್ತು. ಪಾಸ್ ಆದ್ರ ಎಕ್ಸಾಮ್ ಬರೀತಾವ್ರೆ. ಇನ್ನೂ ರಿಸಲ್ಟ್ ಬಂದ್ರೆ ಪಾಸ್ ಆಗಿಲ್ಲ.
ಈಗ ಈಗ ಥರ್ಡ್ ಸೆಮ್, ಇವಾಗ ಫೋರ್ತ್ ಸೆಮ್ ಥರ್ಡ್ ಸೆಮ್ ಬರ್ತಿದಾರಾ? ಈಗ ಥರ್ಡ್ ಸೆಮ್ ಅಲ್ಲ, ಎಕ್ಸಾಮ್ 3 ವರ್ಷದ ಕಂಪ್ಲೀಟ್ ಆಗೋಯ್ತು. ಕಂಪ್ಲೀಟ್ ಆಗಿ 1 ವರ್ಷ ಎಕ್ಸ್ಟ್ರಾನು ಆಯ್ತು. ಇನ್ನ ಸ್ವಲ್ಪ ಬ್ಯಾಕ್ಲಾಗ್ ಅವಲ್ಲ, ಕ್ಲಿಯರ್ ಮಾಡ್ಕೊಳಕ್ ಬಂದು. ಅವರು ರಾಘು ಹತ್ರ ಟಿಪ್ಸ್ ಹೇಳ್ಕೊಳಕ್ ಬಂದವ್ರೆ. ರಾಗೇಶ್ ಹತ್ರ ಅವನ್ನೆಲ್ಲ ಕಂಪ್ಲೀಟ್ ಆಗೈತೆ ಕಣೋ. ಟಿಪ್ಪಲ್ಲಿ ಹೇಳ್ಕೊಡಕ್ಕಾಗಲ್ಲ ಅವ್ರಿಗೆ. ಅವರು ಇದ್ರಲ್ಲೂ ಅಲ್ಲ 3 ವರ್ಷ ಮುಗ್ದೋಗಿ ಇನ್ನೊಂದ್ ವರ್ಷ 4 ವರ್ಷನೂ ಆಗೋಯ್ತು, ಇನ್ನೊಂದ್ 5ನೇ ವರ್ಷ ನಡೀತಾ ಇತ್ತು, ಇನ್ನೂ ಎಕ್ಸಾಮ್ ಪಾಸ್ ಆಗ್ಲಿಲ್ಲ. 3 ಸಬ್ಜೆಕ್ಟ್ ಐತೆ, ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನೂ 3 ಸಬ್ಜೆಕ್ಟ್ ಐತಾ? 3 ಸಬ್ಜೆಕ್ಟ್ ಐತೆ, ಹೋಗ್ಲಿ ಹೆಲ್ಪ್ ಮಾಡಿ ನೀನು. ಕ್ಲಿಯರ್ ಮಾಡ್ಕೊಂಡ್ಬಿಡ್ತಾರೆ. ನಾನೇ ಅಲ್ಲ, ಅವರು ಸಪರೇಟ್ ಓದ್ಕೋತಾರೆ. ಅದೇ ನಿಮ್ ರೂಮ್ ಅಲ್ಲಿ ಇರೋದವ್ರು? ಚರಣ್ ರೂಮ್ ಅಲ್ಲಿ ಇದ್ರು. ಇವಾಗ ಚರಣ್ ರೂಮ್ ಅಲ್ಲಿ ಇದ್ರೆ ಚರಣ್ ಹೇಳ್ಕೊಡು ಅಂತ ಹೇಳು. ಚರಣ್ ಎಲ್ಲ ಹೇಳ್ತಾನೆ ಅವನು. ಚರಣ್ ಪ್ರವೀಣ್ ಹೇಳ್ಬೇಕು. ಪ್ರವೀಣ್ ಹೇಳ್ಕೊಡು ಪ್ರವೀಣ್ ಅಂತ ಹೇಳಿದ್ರೆ ಅವ್ನ್ ಪರ್ಫೆಕ್ಟ್ ಆಗಿ ಒತ್ತಕ್ಷರ ಸಮೇತ ಇಂಗ್ಲಿಷ್ ಅಲ್ಲೂ ಒತ್ತಕ್ಷರ ಅವನ ಒಯ್ದವ ಪ್ರವೀಣಂದು. ಇಲ್ಲ ಕಟ್ ಮಾಡೋ ಪ್ರವೀಣ್ ಒತ್ತಕ್ಷರ ಸಮೇತ ಹೇಳ್ಕೊಡ್ತಾನೆ. ವಿಡಿಯೋ ನೋಡಿದ ತಕ್ಷಣ ನೋಡ್ತಾನೆ ವಿಡಿಯೋ, ಫುಲ್ ವಿಡಿಯೋ ಅವನು ನೋಡ್ತಾನೆ. ಹೌದಾ? ಇಲ್ಲ ಆದ್ರೂ ಒಂದು ನಿಮ್ ಕಾಲೇಜಲ್ಲಿ ಹೈಯೆಸ್ಟ್ ಬ್ಯಾಕ್ಲಾಗ್ ಇಟ್ಕೊಂಡಿರೋಂತ ವ್ಯಕ್ತಿ ಯಾರು? ಎಷ್ಟು ಬ್ಯಾಕ್ಲಾಗ್ ಅಂದ್ರೆ ನಮ್ ಕ್ಲಾಸ್ ಅಲ್ಲಿ ಇದ್ದಾರೆ. ಇರ್ಲಿ ಇಡಿ, ಹೆಸರೆಲ್ಲ ಹೇಳಲ್ವಲ್ಲ. ಹೆಸರು ಸುಮ್ಮನೆ. ಅವೆಲ್ಲ ಏನು ಆಗಲ್ಲ. ಯಾವ ಕಾಲೇಜ್ ಹೆಸರು ಹೇಳಿ? ಕಾಲೇಜ್ ಹೆಸರು ಹೇಳಿ. ಎಷ್ಟು ರಾಗು ಹೈಯೆಸ್ಟ್ ಬ್ಯಾಕ್ಲಾಗ್ ನಿಮ್ಮ ಫ್ರೆಂಡ್ಸ್ ಅಲ್ಲಿ? ಅದು ಒಂದು ನನ್ಗೆ ಎಲ್ಲಾ 8 ಸೆಮ್ ಆಗೈತೆ ನಿಂದು. 8 ಸೆಮ್ ಅಲ್ಲಿ ಒಂದ್ ನಾನು 40 ಸಬ್ಜೆಕ್ಟ್ 45 ಸಬ್ಜೆಕ್ಟ್ ಇಲ್ಲ 40 ಸಬ್ಜೆಕ್ಟ್ ಬರೆದಿರ್ತೀನಿ. 40ಕ್ಕೆ 40 ಪುಣ್ಯಾತ್ಮ. 40ಕ್ಕೆ 40 ಡಮಾರ್ಗೋ. ಡಮಾರ್ ಅಂದ್ರೆ ಅವರು ಸುಮ್ನೆ ಸೇರ್ಕೊಂಡಿರೋದಷ್ಟೇ. ಅಂದ್ರೆ ಅಂತ ಗಣ್ಯ ವ್ಯಕ್ತಿಗಳು ನಿಮ್ಗೆ ಹೆಂಗಲ್ಲ ಯಾರಾದ್ರೂ ಇದ್ರೆ ಅವ್ರನ್ನ ಟ್ಯಾಗ್ ಮಾಡ್ಬಿಡಿ. ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಅವ್ರನ್ನ ತಿಳಿಸಿ. ಅಂದ್ರೆ ಅವ್ರಿನ್ನ ಓದ್ತಾವ್ರೆ 40ಕ್ಕೆ 40 ಕಾನ್ಫಿಡೆನ್ಸ್. ಅವ್ರಿಗೆ ನೋಡು ನಾನು ಓದ್ತೀನಿ, ನಾನು ಪಾಸ್ ಆಗ್ತೀನಿ ಅಂತ ಅವ್ರು ಓದ್ತಾನೆ ಅವರಲ್ಲ. ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ ಅವ್ರಿಗೆ. ಸೀರಿಯಸ್ ಆಗಮ್ಮ, ಅವ್ರೆಲ್ಲ ಕೋರ್ಟ್ ಅಲ್ಲಿ ಹೆಂಗ್ ಅಪಿಯರ್ ಮಾಡ್ತಾರ ಅಂತ ಲೀಗಲ್ ಆಗಿ ಎಲ್ಲ ಗೊತ್ತು ಔಟ್ ಸೈಡ್. ಬಟ್ ಅವ್ರು ಪಾಸೇ ಆಗ್ತಿಲ್ವಲ್ಲ. ಎಲ್ಲ ಪಾಸ್ ಆಗ್ತಿದ್ಯಾ ನಿನ್ಗೆ? ಇವಾಗ ರಾಗೇಶ್ ಎಲ್ಲ ಪಾಸ್ ಆಯ್ತವನೆ, ಅವ್ನ್ ಲೀಗಲೇ ಗೊತ್ತಿಲ್ಲ ಏನು ಅಂತ. ಅವ್ನ್ ಲಾ ಗೊತ್ತು. ಕ್ಯಾಮ್ರಾ ಹಿಡ್ಕೊಂಡು ಇದು ಚತ್ತೆ ಕೆಲ್ಸ ಅಪ್ಪ ಹೇಳ್ತದಲ್ಲ, ಜೊನ್ನೆ ಎತ್ತದ್ ಗೊತ್ತಷ್ಟೇ ಇವನಿಗೆ. ಲಾ ಬಗ್ಗೆ ಒಂದ್ ನಯ ಪೈಸಾ ಗೊತ್ತಿಲ್ಲ. ಫಸ್ಟ್ ಸೆಮ್ ಇಂದ ಹಿಡಿದು 4th ಸೆಮ್ ತನಕ ನಾನು ಹೋಗಿ ಫಸ್ಟ್ ಕೋರ್ಟ್ ಅಲ್ಲಿ ವಾದ ವಿವಾದಗಳು ಮಾಡೋ. ರಾಗು ಮೊದಲನೇ ಸಲ ಕೋರ್ಟ್ ಅಲ್ಲಿ ನಿಂತ್ಕೊಂಡಿದ ತಕ್ಷಣ ಏನಂತ ಮಾತಾಡ್ತಾನೆ? ಬಟ್ಟೆ ಹೊಲಿಯಲು ಬೇಕು ಸೂಜಿ ದಾರ, ತಪ್ಪು ಮಾಡಿಲ್ಲ ನನ್ನ ಕಕ್ಷಿ ದಾರ. ಯುವರ್ ಆನರ್ ರವಿಚಂದ್ರನ್ ಡೈಲಾಗ್. ನಮ್ ಕ್ಲಾಸ್ ಅಲ್ಲಿ ಆಲ್ ಕ್ಲಿಯರ್ ಅಂತ ಇರೋರು ಎಷ್ಟು ಜನ ಇದ್ದಾರೆ? ಫಸ್ಟ್ ಆಫ್ ಆಲ್ ನೀನ್ ಕಾಲೇಜ್ಗೆ ಹೋಗಲ್ವಲ್ಲ, ನಿನಗೆ ಹೆಂಗ್ ಗೊತ್ತು? ಏನೋ ಒಂದ್ ಗೆಸ್ ಲೆಕ್ಕಾಚಾರ ಏನೋ. ಆಮೇಲೆ ಇಲ್ಲಿ ಮೇನ್ ಆಗಿ ಇನ್ನೊಂದೇನ್ ಗೊತ್ತಾ? ಇಡೀ ಕಾಲೇಜ್ಗೆ ಇವ್ರ ಕ್ಲಾಸ್ ಅಲ್ಲಿ ರಾಘು ಟಾಪರ್ ಲಿಸ್ಟ್ ಅಲ್ಲಿ ಬರ್ತಾನೆ. ಅದಕ್ಕೆ ರಾಘು ಟಾಪರ್ ಲಿಸ್ಟ್ ಅಲ್ಲಿ ಬರ್ತಾನೆ. ಅವ್ನ್ ಎಲ್ಲದ್ರಲ್ಲೂ ಪಾಸ್ ಆಗವನಲ್ಲ. ಹಂಗ ಬಾಯ್ಸ್ ಅಲ್ಲಿ ಯಾರೋ ಟಾಪರ್ ರಾಘು? ನೀನ್ 2ನೇ ಟಾಪರ್ 3ನೇ ಅವನ? ಒಂದ್ 3ನೇ ಇರ್ತಿ, ಒಂದ್ ಟಾಪ್ 5 ಇರ್ತಿ. ಟಾಪ್ 5 ಅಲ್ಲಿ ಇದೆಯಾ? ಟಾಪ್ 5 ಯಾಕೆ ಹೇಳು? ಇರೋದೇ 5 ಜನ. ಟಾಪ್ 5 ಇಲ್ಲ ಅಂದ್ರೆ ಮಾನ ಮರ್ಯಾದೆ ಇರೋದಿಲ್ಲ. 1 2 3 4 ಜನ ಪಾಸ್ ಟಾಪ್ 4 ಅಲ್ಲಿ ಇದೀರಿ ನೀವು. 4 ಜನ ಪಾಸ್ ಆಗಿರೋದು. ಅದ್ರಲ್ಲಿ ಯಾರು? ನಾನು, ಚರಣ್, ಹೇಮಂತ್. 4 ಜನ ಪಾಸ್ ಆಗಿರೋದು ಅವತ್ತು ಎಲ್ಲಾದ್ರಲ್ಲೂ. ಎಲ್ಲ ಆಲ್ ಕ್ಲಿಯರ್ ಆಗಿರೋದು. ಹುಡುಗಿರಲ್ಲಿ 1 2 ಇಬ್ರೆ. ಹಂಗಾರ ಒಬ್ರೆ 6 ಜನ ನೀನು ಇದಾಗ ಬರೋದು ನೀವು ಈಚೆಗೆ. ನಾವು ಸೇರ್ಕೋಬೇಕಾದ್ರೆ ಒಂದು 24 ಜನ ಸೇರ್ಕೊಂಡು 10% ಒಂದು 12 ಜನ ಇದಾರೆ. 12 ಈಗ 6 ಜನ ನಿನ್ ಲಿಸ್ಟ್ ಹೇಳಿದ್ದು ಆಲ್ ಕ್ಲಿಯರ್ ಆಗಿರೋದು. ನಾವ್ 6 ಇನ್ ಮಿಕ್ಕವರು ಒಂದು 4 ಜನ ಬಂದ್ಬಿಟ್ಟು 1 2 ಇಟ್ಕೊಂಡಿರೋರು. 1 2 ಅಲ್ಲ, ಮಿನಿಮಮ್ ಒಂದು 20 ಇರ್ತಾರೆ. ಮಿನಿಮಮ್ 20. ಅವ್ರು ಓದಿ ಬರಿಬೇಕಂದ್ರೆ LLB. ಅವ್ರು ನಮ್ಗೆ LLB ಬೇಡ ಏನು ಬೇಡ ಅಂತ ಮನೆಗೆ ಹೋಗ್ಬೇಕು. ಇನ್ನ ಒಂದ್ ಸ್ವಲ್ಪ 1 2 3 ಜನ ಬಂದ್ಬಿಟ್ಟು. ಅಂದ್ರೆ ನೀನು ಏನ್ ಟ್ರಿಕ್ ರಾಘು? ನಿಮ್ದು ಯಾವ ತರ ಟ್ರಿಕ್, ಯಾವ ತರ ಓದದ್ ನೀನು? ನಾವು ಓದೋದ್ರ ಕಾನ್ಫಿಡೆನ್ಷಿಯಲ್ ಮಾತಾಡಂಗಿಲ್ಲ. ಅದೆಲ್ಲ ತುಂಬಾ ಸೀಕ್ರೆಟ್ಸ್ ಓದೋದು. ಅವ್ರು ಓದೋದೆಲ್ಲ ಹೇಳ್ಕೊಡ್ಬಾರ್ದು, ಟೆಕ್ನಿಕಲ್ ಅನ್ನು. ಬಟ್ ಇನ್ನೊಂದ್ ಏನಂದ್ರೆ ರಾಘು ಕಾಲೇಜ್ಗೆ ಹೋದ್ರೆ, ರಾಘು ಕಾಲೇಜ್ಗೆ ಹೋದ್ರೆ ಟೀಚರ್ಸ್ ಗಳೇನೆ ಇದ್ ಮಾಡ್ತಾರೆ. ಏನ್ ಪಾಸ್ ಆಗೋನ ಇವನು, ಓಪ್ಲೆಸ್ ಫೆಲೋ, ಬರೀ ವಿಡಿಯೋದಲ್ಲೇ ತಿರ್ಗ್ತಾ ಇರ್ತಾನೆ. ಸೀರಿಯಸ್ ಆಗಮ್ಮ,
ನಮ್ ಇಡೀ ಕಾಲೇಜಲ್ಲಿ ನಾನು ಎಲ್ಲಾ ಪಾಸ್ ಆಗಿದ್ದೀರಂತ ಹೇಳಿದ್ರೆ ಒಬ್ರು ಟೀಚರ್ಸ್ ನಂಬಲ್ಲ. ತಗೊಂಡಾಗ ಅದಕ್ಕೆ ಮಾಸ್ಕ್ ಕೊಡ್ ತೋರ್ಸು. ಒಬ್ರು ನಂಬಲ್ಲ. ಇಲ್ಲ ಅಂದ್ರೆ ನಾನು ನೋಡಿದ್ರೆ ಇವನ್ ರಾಘವೇಶ್ ಕಾಲೇಜ್ಗೆ ಹೋಗ್ತಾ ಇದ್ದಿದ್ರೆ ಸರ್ ಹೋಗೋದು. ಇವ್ನು ಕಾಲೇಜ್ಗೆ ಹೋಗಲ್ವೆಲ್ಲ. ಎಕ್ಸಾಮ್ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನಂಗೆ ಕಾಲೇಜ್ ಅಂದ್ರೆ ಎಕ್ಸಾಮು ಇನ್ನೊಂದು 2 ದಿನ 3 ದಿನ ಇರ್ಲಿ ಬಿಡಪ್ಪ, ಅವೆಲ್ಲ ಏನ್ ಅನ್ಸಲ್ಲ. ಪಬ್ಲಿಕ್ ಆದ್ರೆ ಕಾಲೇಜ್ ಕ್ಲಾಸ್ ನೋಟಿಸ್ ಕೊಡ್ತಾರೆ ಕಡೆ. ಓ ನಾವು 3 year LLB ಅವ್ರದ್ದು ಕರೆಸ್ಪಾಂಡಿಂಗ್ಸ್ ಅಲ್ಲಿ ಮಾಡ್ಕೋತಾರೆ. ಅದಕ್ಕೆ ಟೀಚರ್ಸ್ ಗಳಿಗೆಲ್ಲ ಡೌಟ್. ಇವ್ನು ಯಾವಾಗ್ಲೂ ವಿಡಿಯೋದಲ್ಲೇ ಇರ್ತಾನೆ. ಯಾವ್ದು ಓಪನ್ ಮಾಡಿದ ತಕ್ಷಣ ಅಣ್ಣ ತಮ್ಮಂದಿರೇ ಬರ್ತಾ ಇರ್ತಾರೆ. ಇವ್ನು ಯಾವಾಗ ಪಾಸ್ ಆದ ಅಂತ ಅವ್ರಿಗೆ ಡೌಟ್ ಅಷ್ಟೇ. ಸುಮ್ನೆ ವಿಡಿಯೋ ಮಾಡ್ಕೊಂಡು ನಿಮ್ ಟೀಚರ್ಸ್ ಹತ್ರ ಹೋಗ್ಬಿಟ್ಟು ಹಿಂಗ್ ಕೇಳು, ಮೇಡಮ್ ನಾನು ನಾನು ಏನದು ಎಲ್ಲ ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ನಂದು ಎಷ್ಟು ಬ್ಯಾಕ್ಲಾಗ್ ಇರ್ಬೋದು ಕಂಡಿಡೀರಿ ಅಂತ ಹೇಳ್ಬಿಟ್ಟು ಗೆಸ್ ಮಾಡಿ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆನ್ಸರ್ ಕೊಟ್ರೆ 10,000 ರೂಪಾಯಿ ಗಿಫ್ಟ್ ಕೊಟ್ಬಿಡು. ಅವ್ರು ಎಲ್ಲರೂ ತಪ್ಪು ಹೇಳ್ತಾರೆ. ಕರೆಕ್ಟ್ ಆಗಿ ನೀನು ವಿಡಿಯೋ ಯಾವ್ದಾರ ಮೆಟಾ ಗ್ಲಾಸ್ ಹಾಕೋಬಿಟ್ಟು ಕಣ್ಣಿಗೆ ನೀನು ಹೋಗ್ಬಿಟ್ಟು ಮೇಡಮ್ ನಂದು ಎಷ್ಟು ಬ್ಯಾಕ್ಲಾಗ್ ಐತೆ ಅಂತ ನೀವು ಕರೆಕ್ಟಾಗಿ ಕಂಡಿಡಿದ್ರೆ 10,000 ರೂಪಾಯಿ ಗಿಫ್ಟ್ ಕೊಡ್ತೀನಿ ಅಂತ ಹೇಳು. ಎಲ್ಲರೂ ತಪ್ಪು ಹೇಳ್ತಾರೆ, ಯಾರು 10,000 ರೂಪಾಯಿ ಗೆಲ್ಲರು. ಇನ್ನೊಂದೇನ್ ಗೊತ್ತಾ, ಹೋದ ವರ್ಷ ಇದ್ದವ್ರ ಟೀಚರ್ಸ್ ಈ ವರ್ಷ ಇಲ್ಲ, ಒಬ್ರು ಇಲ್ಲ. ಟೀಚರ್ಸ್ ಗಳ ಇಲ್ಲ ಆದ್ರೆ 4 ವರ್ಷ ಓದಿದೀನಿ, 4 ಪ್ರಿನ್ಸಿಪಲ್ ನ ಚೇಂಜ್ ಮಾಡಿದೀನಿ. ವರ್ಷಕ್ಕೆ ಒಬ್ಬೊಬ್ರು ಲೆಕ್ಕಾಚಾರದಂಗೆ. ಈಗ 5ನೇ ವರ್ಷಕ್ಕೆ ಯಾರು ಬರ್ತಾರೋ ಗೊತ್ತಿಲ್ಲ. ಪಾಪ ಅವ್ರನ್ನೇ ಉಳಿಸ್ಕೊಳ್ರ ಒಂದ್ 2 ವರ್ಷ ಇರ್ಲಿ ಪಾಪ. 4 ವರ್ಷಕ್ಕೆ 4 ಪ್ರಿನ್ಸಿಪಲ್ ಅಂತ ಸ್ಟೂಡೆಂಟ್ಗಳಪ್ಪ. ಇವರ ತುಂಬಾ ಅಂದ್ರೆ ಈ ತರ ಒಂದು ಗ್ಯಾಂಗ್ ಇರ್ತದಲ್ಲ ನಿಮ್ಮಲ್ಲೂ, ನಿಮ್ದು ಏನಾದ್ರು ಈ ತರ ಇವ್ರು ಗ್ಯಾಂಗ್ ಎಲ್ಲ ಮಾಡಲ್ಲ ಬಿಡು. ಏನಕ್ಕೆ ಕಾಲೇಜ್ ಅಲ್ಲ ಇವ್ರಿಗೆ ಹೇಳ್ತಾ ಇರೋದು. ಸೊ ನೀವು ಏನಾದ್ರು ಈ ತರ ಕಾಲೇಜ್ ಮೆಮೊರೀಸ್, ಸ್ಕೂಲ್ ಮೆಮೊರೀಸ್, ನಿಮ್ದೇನಾದ್ರು ತಲಾಟೆ ತುಂಟಾಟಗಳಿದ್ರೆ ಹಂಚ್ಕೊಳ್ಳಿ. ಕಮೆಂಟ್ ಬಾಕ್ಸ್ ಫುಲ್ ಜೋರಾಗಿದೆ, ನೋಡೋಣ. ಖಾಲಿ ಬಿದ್ದಿದೆ ಕಮೆಂಟ್ ಬಾಕ್ಸ್, ನೋಡೋಣ. ತಂದೆಯವರು ಆಫ್ ಮಾಡಕ್ ಹೇಳಿದ್ರು, ಆಫ್ ಮಾಡೋಣ. ಈಗ ಬಂದಿದೀವಪ್ಪ. ಎಲ್ಲಿ ಬಂದಿದ್ದೀರಾ? ಫರ್ಮೆ ಕೆಫೆ. ಚೇಂಜ್ ಇದ್ರೆ ಕೊಡಿ. ನಾನು ಆಫ್ ಮಾಡಿದೀನಲ್ಲ, ರೆಕಾರ್ಡ್ ಐತೈತ ನೋಡು. ಫರ್ನ್ ವೇ ಬೈ ಸ್ಟೋರೀಸ್. ಓ ಬ್ರೀವರಿ, ಇದು ಬ್ರೀವರಿ ಕಣಪ್ಪ. ಇದು ಬ್ರೀವರಿ ಬಾರ್ ಅಂಡ್ ಕಿಚನ್ ಇದು. ಹಾ ಓ ನೋಡಲ್ಲಿ, ಫರ್ನ್ ಬೈ ಸ್ಟೋರೀಸ್ ಅಂದ್ರೆ ಅದು ಬಾರ್ ಅಂಡ್ ಕಿಚನ್. ಬರೀ ಬಾರ್ ಹೊಡೆದಾಕ್ಬಿಟ್ಟವ್ರು, ಕಿಚನ್ ಮಾತ್ರ ಕಣ. ಸೊ ಇವತ್ತು ನಾವು ನಮ್ಮ ಫ್ಯಾಮಿಲಿನ ಕರ್ಕೊಂಡು ಎಲ್ಲಿಗೆ ಬಂದಿರೋದು? ಫರ್ನ್ ವೇ ಅಂತ ಇದ್ದಿದ್ದು ರಾಸ್ತಾ ಕೆಫೆ ಇದೆಯಲ್ಲ ನಮ್ಮ ಬಿಡದಿ ಹತ್ರ, ಅಲ್ಲಿಗೆ ಬಂದಿರೋದು. ಹೆಂಗಿದೆ ಲೊಕೇಶನ್ ಅಮ್ಮ? ಸೂಪರ್ ಆಗಿ ಚೆನ್ನಾಗಿದ್ಯಾ? ನೈಟ್ ಡಿನ್ನರ್ ಔಟಿಂಗ್ಗೆ ನೈಟ್ ಕಾಯ್ದು ಇಲ್ಲೆಲ್ಲ ಚೇರ್ಸ್ ನೈಟು. ಫರ್ನ್ ವೇ ಅಂದ್ರೆ ಅದೇನೋ ಅರ್ಥನೇ ಗೊತ್ತಿಲ್ಲ. ಅದು ತಾಯಿ ಆಗ್ಲೇ ಫೋಟೋಸ್ ತೆಗ್ದು ಸ್ಟೇಟಸ್ ಹಾಕೊಡ್ಬೇಕು ಇವಾಗ. ಅದು ಯಾವ ಫೋನ್ ತೋರ್ಸು? ಅಲ್ಲ, ಒಂದು ಲೆಕ್ಕ ತಗೊಳ್ಳಿ, ತಾಯಿಯವ್ರು ಫೋಟೋ ಶೂಟ್ ಮಾಡ್ತಾರಂತೆ. ಯಾವ ಫೋನ್ ತೋರ್ಸಮ್ಮ? ನೋಡಿ ಈ ಫೋನು, ಅಲ್ಲಿ ಕೈಯಲ್ಲಿ 17 Pro Max ಐತೆ, ಇಲ್ಲಿ ಫೋನು 15+ ಐತೆ. ಇವ್ ಬೇಡ ಅವ್ರಿಗೆ, ಅದೇ ಫೋನಲ್ಲಿ ತೆಗೆಸ್ಕೊಂಡ್ರೆ ಒಂದು ಫೋನ್ ತಗೊಳ್ಳಿಲ್ಲ, ನನ್ನ ಫೋನೇ ನನಗೆ ಬೇಕು ಹೋಗಲ್ಲೇ. ಅಂದ್ರೆ ಇಂಡಿಪೆಂಡೆಂಟ್ ಕಣ. ನಾನು ಎಂಜಾಯ್ ಮಾಡ್ತೀನಿ ಅಷ್ಟೇ, ಬೇಕಾಗಿಲ್ಲ. ಅದೇ ಕಣ ಇಂಡಿಪೆಂಡೆಂಟ್ ಅನ್ನೋದು. ಬೇಕಾದ್ರೆ ಕೇಳಿದ್ರೆ ತಗೋಕೊಡೋದಿಲ್ಲಮ್ಮ, ಬೇಕಾಗಿಲ್ವಂತೆ. ಆಲ್ರೆಡಿ ಒಳ್ಳೆ ಲೊಕೇಶನ್, ವ್ಯೂ ಪಾಯಿಂಟ್ ನೋಡಿ ಇಲ್ಲಿ ಆ ಕಡೆ ಹೈವೇ. ಓ ಫ್ಯಾನ್ ಏನ್ ಸಕ್ಕದಾಗೈತಲ್ಲ ಇದು. ತರದ್ದು ಮನೆಗೆ ತರ್ಬೇಕಂತ ತಾಯಿಯವ್ರು ಹೇಳ್ತಾವ್ರೆ. ಓ ಈ ಕಡೆ ಇದೆಲ್ಲ ಫೌಂಟೇನ್ ಎಲ್ಲ ಇದೆ ಇಲ್ಲಿ, ಚೆನ್ನಾಗಿದೆ. ಎಷ್ಟೊಂದು ಲೊಕೇಶನ್ಸ್ ಆ ಕಡೆ. ಓ ಇನ್ನು ಆ ಕಡೆ ಎಲ್ಲ ಇದೆ ರೌಂಡ್ ಹಾಕೋದು. ಬುಕ್ ಮಾಡ್ತಾ ಇದೀವಿ ಫುಡ್ನ. ಇಲ್ಲಿ ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಬುಕ್ ಮಾಡಬೇಕು. ಯಾವಾಗಾದ್ರು ಮಾಡಿದ್ರ ನಮ್ಮ ಥರ ನೀವು? ಅಯ್ಯೋ ಸದ್ಯ ಯಾರಾದ್ರೂ ಬಂದು ಕೇಳೋದು ಹೇಳಕ್ಕೆ ಬರಲ್ಲ. ಸ್ಕ್ಯಾನಿಂಗ್ ಬೇರೆ ಮಾಡಿದ್ರು. ಇಲ್ಲಿ ಸಿಗೋದು ಬಂದು ಇಟಾಲಿಯನ್ ಫುಡ್ಸು, ಆಮೇಲಿಂದ ಈ ತರ ಇಟಾಲಿಯನ್ ಫುಡ್ ಅಂದ್ರೆ ಏನೇನು? ರಾಗಿ ಮುದ್ದೆ, ಬೇಳೆ ಸಾರು, ಉಪ್ನೆಸ್ರು, ಬಸ್ಸಾರ್ನ ಏನ್ ಮಾಡ್ತಾರೆ ಅದ್ರ ಮೇಲೆ ಮೊಸರು ಕುಡ್ಕೊಡ್ತಾರೆ ಇಟಲಿಲಿ. ಇಟಾಲಿಯನ್ ಫುಡ್ ಬಗ್ಗೆ ಐಡಿಯಾನೇ ಇಲ್ಲ. ಅಂದ್ರೆ ಪಿಜ್ಜಾ ಬರ್ಗರ್ ಎರಡೇ ಗೊತ್ತಿರೋದು, ಅದು ಸರಿಯಾಗಿ ತಿಂದಿಲ್ಲ ಬಿಡು. ಅದ್ ಯಾವ ತಂದ ತಿಂದಿರೋದು, ಅದ್ ಬಿಟ್ರೆ ಯಾವ ಫುಡ್ ನನಗೆ ಗೊತ್ತಿಲ್ಲ. ಇವಾಗ ನೋಡಿ ಇಲ್ಲಿ ಸೂಶೀಸ್ ಇದೆ, ತಿಂತೀರಾ? ಸೂಶೀಸು ಅಂದ್ರೇನು? ಜಪಾನೀಸ್ ಫುಡ್ ತಿಂತೀರಾ?
ಮೊಟ್ಟೆ ಚಿಕನ್ ಎಲ್ಲ ತಿನ್ನಲ್ಲ ನಾನು. ತಿನ್ನಲ್ವಾ? ಆಷಾಢ ಶುಕ್ರವಾರ ಅವೆಲ್ಲ ಇಲ್ಲ, ಮತ್ತೆ ಹೋಯ್ತರ್ಬೇಕು ಇವಾಗ. ಪರವಾಗಿಲ್ಲ, ಹೋದ್ರು ಚಿಂತೆ ಇಲ್ಲ, ನಾನ್ ತಿನ್ನಲ್ಲ. ಆ ಡಿನ್ನರ್ಗೆ ಅಂತ ಯಾವಾಗ ಒಂದ್ಸಲಿ ಈಚೆ ಕಡೆಗೆ ಬರ್ತೀವಿ ನಾವು. ಇವರು ತಿನ್ನಲ್ಲ, ಇದು ತಿನ್ನಲ್ಲ. ಕರ್ಕೊಡ್ಬೇಕು, ನನ್ ಮೊದ್ಲೇ ಮನೇಲಿ ಹೇಳಿ ಗೊತ್ತಾನೆ. ನಮ್ಮ ಸುಶೀಸ್ ಮಾಡ್ತೀನಿ. ನಾನ್ ವೆಜ್ ಆದ್ರೆ ಯಾವ್ದು ಮಾಡ್ಬೇಡ, ವೆಜ್ಜಾರೇ ಮಾಡು. ನಿಮ್ಗೆ ಗೊತ್ತಾಗಲ್ದಲ್ಲ ಹೆಸರು, ಬಿಡು. ಹೆಸರು ಗೊತ್ತಾಗಲ್ವಾ? ಗೊತ್ತಾಗೋದಿಲ್ಲ ಏನೇನ್ ಹಾಕೋದು ನೋಡಿ, ಇವಾಗ ಮನೇಲಿ ಯಾವಾಗೂ ರಾಗಿ ಮುದ್ದೆ, ಬಸ್ಸಾರು, ಬೇಳೆ ಸಾರು, ಸೊಪ್ಪು ಸಾರು ತಿನ್ಕೊಂಡಿರೋರು ನಮ್ಮ ಇಲ್ಲಿ ಕರ್ಕೊಂಡ್ಬಿಟ್ಟು ಸುಶೀಸು, ಕಾಂಟಿನೆಂಟಲ್ ಫುಡ್ಸು, ಆಮೇಲಿಂದ ಇಟಾಲಿಯನ್ ಫುಡ್ಸ್ ಕೊಡಿಸ್ತೀನಿ ಅಂದ್ರೆ ಏನು ಅವ್ರಿಗೇನು ಐಡಿಯಾನೇ ಇಲ್ಲ ಏನ್ ತಿನ್ಬೇಕು. ಇನ್ನೊಂದೇನು ಗೊತ್ತಾ, ನೀನ್ ಅವಾಗ ಕರ್ಕೊ ಬಂದಿ, ನಿಮ್ಮ ಅಪ್ಪ ಆಗ್ಲಿ ನೀವುಗಳ ತೋರ್ಸಿದೆ ಗೊತ್ತಿರೋದು. ಅಲ್ಲ ಬಂದ್ಬಿಟ್ಟು ಯಾವ ತಿಂತೀಯಮ್ಮ ಅಲ್ಲ ಹೇಳ್ತಿರೋದು. ನಮ್ಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ವಲ್ಲ, ಇಲ್ಲಿ ಹೇಳ್ತಾವನಲ್ಲ ಅಮ್ಮ ಚೈನೀಸ್ ಫುಡ್ ತಿಂತೀಯ ಅಂತ. ಅಲ್ಲ ಇವ್ರಿಗೇನ್ ಗೊತ್ತಾ, ಈಚೆ ಕಡೆ ಕರ್ಕೊ ಬಂದ್ರು ಏನ್ ತಗೋತೀರಾ ಅಂತ ಹೇಳಿದ್ರೆ ಒಂದ್ ಗೋಬಿ ಮಂಚೂರಿ, ಇಲ್ಲಾಂದ್ರೆ ಬೇಬಿಕಾರ್ನ್ ಮಂಚೂರಿ, ಪಾನಿಪುರಿ, ಇಲ್ಲಾಂದ್ರೆ ಸೌತ್ ಇಂಡಿಯನ್ ಮೀಲ್ಸ್. ಇಷ್ಟು ಬಿಟ್ರೆ ಇವಾಗ ರೀಸೆಂಟ್ ಆಗಿ ನಾನು ಹೇಳದ್ಮೇಲೆ ನಾರ್ತ್ ಇಂಡಿಯನ್ ಇಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ ಇವ್ರಿಗೆ. ರೈಸು, ರಾಗಿ ಮುದ್ದೆ, ಚಪಾತಿ, ರೊಟ್ಟಿ, ಸೊಪ್ಪು ಸಾರುಗಳು, ನುಗ್ಗೆ ಸೊಪ್ಪು ಫೇವರ್. ಇದನ್ನ ತಿನ್ಕೊಂಡು ಇರೋರನ್ನ ನಾವು ಇಲ್ಲಿ ಕರ್ಕೊ ಬಂದ್ಬಿಟ್ಟು ಸೂಚಿ ಪಾಚಿ ಅಂದ್ರೆ ನಮ್ಮ ಸೂಜಿ ತಕೊಂಡೆ ಚುಚ್ಚೋದು. ಸೂಜಿ ದಾರ ಹಿಡ್ಕೊಂಡು ಅವ್ರನ್ನ ಸೂಚಿ ತಿನ್ನಕ್ ಕರ್ಕೊ ಬಂದ್ರೆ ನಾವು ಇವ್ರಿಗೆ ಅಂತಾರೆ. ಈ ಸ್ಕ್ಯಾನ್ ಮಾಡ್ರಿ ಅಂತ ಹೇಳಿದ್ರೆ ಇವರು ಫೋನ್ ಪೇ ಸ್ಕ್ಯಾನರ್ ಅನ್ಕೊಬಿಟ್ಟವ್ರು ಇದನ್ನ ನಮ್ಮ ಅಮ್ಮ. ಅನ್ಕೊಂಡಿದ್ದು ನಾವೆಲ್ಲ ತಿಂದಾದ್ಮೇಲೆ ದುಡ್ಡು ಎಷ್ಟಾಗುತ್ತೆ ಬಿಲ್ ಕೊಡ್ತಾರೆ, ಅದ್ರಲ್ಲಿ ಸ್ಕ್ಯಾನ್ ಮಾಡ್ಬಿಟ್ಟು ಫೋನ್ ಪೇ ಮಾಡ್ಬೇಕೇನೋ ಅಂತ ಅನ್ಕೊಂಡೆ. ಅದ ಇಲ್ಲಿ ಫೋನ್ ಸ್ಕ್ಯಾನ್ ಮಾಡ್ಬಿಟ್ಟು ಗೊತ್ತಾಯ್ತು, ಸ್ಕ್ಯಾನ್ ಟು ಆರ್ಡರ್ ಅಂತ ಹಾಕೋರಲ್ಲ, ಅದನ್ನ ನೋಡಿದೆವು. ಆರ್ಡರ್ ಮಾಡೋಕ್ಕೂ ಸ್ಕ್ಯಾನ್ ಇವಾಗ ತರ್ಸನ ಇರ್ರಿ, ಒಳ್ಳೊಳ್ಳೆ ಫುಡ್ನ ಆರ್ಡರ್ ಮಾಡ್ತೀನಿ, ನೋಡೋಣ ತಿನ್ರಿ ಅದನ್ನ. ಅಪ್ಪ ನೋಡುವ, ನಾನ್ ವೆಜ್ ಆದ್ರೆ ನಾನು ತಿನ್ನಲ್ಲ, ವೆಜ್ ಆದ್ರೆ ತಿಂತೀನಿ. ಆಯ್ತು. ಕ್ಲಾಸಿಕ್ ಸೀಸರ್ ಸಲಾಡು, ಚಿಕನ್ ಗ್ರಿಲ್ಡ್ ವೆಜಿಟೇಬಲ್ ಬೌಲು, ಬೆಳ್ಳುಳ್ಳಿ ಕಬಾಬು, ಎಗ್ ಚಿಲ್ಲಿ, ಬ್ರೌನಿ ವಿತ್ ಐಸ್ ಕ್ರೀಮು, ಕ್ಲಾಸಿಕ್ ಮಾರ್ಗರೇಟಾ ಪಿಜ್ಜಾ, ಇಷ್ಟು ಆರ್ಡರ್ ಮಾಡಿದ್ವಿ. ಅನ್ನ ಸಾರಿ ಬೇದಲ್ಲಿ ಅಲ್ಲ, ಏನೋ ಹೆಸರು ಹೇಳ್ತದ್ಯಾ, ರೈಸ್ ಅನ್ನೋದು ಬರಲೇ ಇಲ್ಲ. ಇಷ್ಟಕ್ಕೆ ಬಿಲ್ ಎಷ್ಟು ಆಯ್ತು ಹೇಳೋ? ನಂಗೇನು ಗೊತ್ತು. 3,500 ರೂಪಾಯಿ. ಅಯ್ಯಪ್ಪ, ಅಲ್ಲ ರೈಸ್ ಐಟಮ್ ಒಂದು ಹೇಳಿಲ್ವಲ್ಲ, ಎಲ್ಲ ಏನೇನೋ ಹೇಳ್ದ. ರೈಸ್ ಐಟಮ್ ಒಂದು ಹೇಳಿಲ್ಲ ನೀವು. ಎಲ್ಲಿಗೆ? ಮಗಳ ಮನೆ ಗೊತ್ತಾಗ್ತೀನಿ ಹೆಂಗಿರಿಲ್ಲ ಹತ್ರ. ನನ್ನ ಮಗಳಿಗೆ ಹೇಳ್ತೀನಿ, ಬಿಸಿ ಬಿಸಿ ಅನ್ನ ಸಾಂಬಾರ್ ಮಾಡಿಕ್ಕಿಲ್ಲ, ಅನ್ನ ಸಾಂಬಾರ್ ಮಾಡಿಕೊಂತ. ನಾವು ಕಷ್ಟ ಬಿದ್ದು ದುಡ್ದಿರೋ ಕಾಸಲ್ಲಿ ಬಂದ್ಬಿಟ್ಟು ಇಲ್ಲಿ ನೈಟ್ ಔಟ್ ಡಿನ್ನರ್ ಕರ್ಕೊ ಬಂದ್ರೆ ಇವರು ಬೇಕಾಗಿರೋದು ಕೊಡಿಸ್ಬೇಕು ತಾನೆ. ಸೊಳ್ಳೆ ಕಚ್ಚುತ್ತೆ ಅಂದ್ಬಿಟ್ಟು ಸಾಂಬ್ರಾಣಿ ಹೊಗೆ ಹಾಕ್ಬಿಟ್ಟು. ಏನಮ್ಮ ಇದು 500 ರೂಪಾಯಿ 400 ರೂಪಾಯಿ ಇದು ಇದೇನು ಬಾವುಟ ಹಾಕೋರು ನೋಡಿಲಿ. ಅದೇ ಹೇಳಿದ್ದು, ಇದೊಳ್ಳೆ ಬಾವುಟ ಹಾಕ್ತಂಗ ಹಾಕ್ಬಿಟ್ಟವ್ರೆ. ವೆಜ್ಜ ನಾನ್ ವೆಜ್ಜ ಗೊತ್ತಿಲ್ಲ. ಏನೋ ಬರ್ತೈತ್ ಪಾಪ, ನಮ್ಮ ಅಮ್ಮನಿಗೆ ಏನೂ ಗೊತ್ತಾಯ್ತಲ್ಲ, ತಲೆ ಕೆಟ್ಟೋಗ್ಬಿಡೋದು ನಮ್ಮ ಅಮ್ಮನಿಗೆ. ಪುಳಿಯೋಗರೆ ಕೊಟ್ರಲ್ಲ, ಪುಳಿಯೋಗರೆ ನೋಡಿಲಿ, ಅದು ತೈ ಫುಡ್. ಪುಳಿಯೋಗರೆ ಏನೇನೋ ಹೆಸರಿಟ್ಟವ್ರ ಅವರು. ನೋಡಿಲಿ, ಎಲೆಕೋಸು ನಾವು ತಿನ್ನೋದ್ನೇ ಅದಕ್ಕೇನೋ ಅಲಂಕಾರ ಮಾಡಿಕ್ಬಿಟ್ಟು ಏನೋ ಒಂದೊಂದು ಕೊಟ್ರು ಅಂತ. ಅದು ಪುಳಿಯೋಗರೆ ಇದ್ದಂಗೆ ಐತಿ ನೋಡ್ರಿ. ಹೆಂಗೆ ತಿಂತೀನಿ ಬಿಡ. ತಿಂತ್ಯಾ? ಹೆಂಗೈತೆ ಪಿಜ್ಜಾ? ಇಲ್ಲೆಲ್ಲ ಮೊಟ್ಟೆ ಚಿಕನ್ ಹಾಕವ್ರೆ. ಚೀಸ್, ಅದು ಚೀಸ್ ಎಲ್ಲ ಚಿಕನ್. ಚೀಸ್ ನಿಯಂತ್ರಣ ಮಾಡ್ತಾರೆ. ಮೊಟ್ಟೆ ತಿನ್ನ, ಚಿಕನ್ ತಿನ್ನು. ಚಿಕನ್ ತಿನ್ನ. ಅದಕ್ಕೆ ಯಾವನು ಹೇಳಿಲ್ವ, ಒಂದು ಗಂಡು ಕೋಳಿ ಬಿಟ್ಟರೆ ಗುಂಡು. ಇದು ಗಂಡುದಲ್ಲ, ಇದು ಗುಂಡು ವೆಜ್ಜು. ಗಂಡು ಮೊಟ್ಟೆ ಹಾಕಿದ್ರೆ ವೆಜ್ ಅಂತೆ, ಹೆಣ್ಣು ಮೊಟ್ಟೆ ಹಾಕಿದ್ರೆ ನಾನ್ ವೆಜ್ ಅಂತೆ. ಪಿಜ್ಜಾ ಅಂದ್ರೆ ಇಷ್ಟನಾ ನಿಮ್ಗೆ? ಏನಂತ ಎಷ್ಟು ಟೇಸ್ಟ್ ನೋಡ್ಕೊಂಡ್ಬಿಡೋಣ ಬಿಡು. ಓಹೋ, ಹಿಂಗ ಅನ್ಕೊಂಡೆ ಡೌಲ್ ಮಾಡ್ಕೊಂಡು ತಿನ್ಕೊಬಿಡೋದು. ಏನ್ ಬಾರಿ ತಂದು ಕೊಟ್ಟಿದ್ಯಲ್ಲ ಅದಕ್ಕೆ. ಆಯ್ತು ಲೇ, ತಾಯಿಯವರು ಚಿಕನ್ ತಿಂತಾರೆ. ಆಯ್ತು, ತಿಂತಾವ್ರೆ, ವಿಡಿಯೋ ಮಾಡ್ಕೊಳ್ಳೋಣ. ಅಮ್ಮ ಮೇಲ್ ತಿನ್ರಿ ಹಂಗೆ. ಹೆಂಗೈತಮ್ಮ? ನಾವಪ್ಪ ಇವಾಗ ಇರಪ್ಪ ಇಲ್ಲಿ ಒಂದು ನಿಮಿಷ, ಎತ್ತಪ್ಪ ಮೇಲಿಕ್ಕೆ. ಹಾಂ, ಓ ಇರಲಿ ರಾಘು, ಆ ಕಡೆ ಹೋಗ್ಬಿಡು. ಅಪ್ಪ ಬರ್ತಿದ್ಯಾ? ಈಚೆ ಕಡೆ ಬಂದಿದ್ಕೆ ಇವತ್ತು. ಟೇಸ್ಟ್ ಮಾಡ್ತಾರೆ ನೋಡಪ್ಪ, ಇಟಾಲಿಯನ್ ಇದು, ಇಟಾಲಿಯನ್ ಸಲಾಡ್ ಇದು. ನಮ್ಮ ಅಪ್ಪ ಫುಡ್ ಬ್ಲಾಗರ್ ಆಗ್ಬಿಟ್ಟವ್ರೆ. ಅವ್ರು ಇನ್ನೊಂದ್ಸರಿ ಎತ್ಕೊಳ್ತಾವ್ರೆ ಅಂದ್ರೆ ಚೆನ್ನಾಗಿದೆ ಅಂತ.
ಓಹೋ ಪ್ರೀತಿ ನೋಡಪ್ಪ, ಇವತ್ತು ರಾಗೇಶ್ ತುಂಬ ಎಕ್ಸಾಮ್ ಮುಗ್ದಿರೋದಕ್ಕೆ ಒಬ್ಬನೇ ಅಲ್ಲ, ನೀನೇ ತಗೊಳ. ಬೇಡ ನೋಡಪ್ಪ, ಇಲ್ಲಿ ನಮ್ಮ ಫ್ಯಾಮಿಲಿ ಕರ್ಕೊಬಂದ್ರೆ ಈ ಥರ ಹಿಂಸೆ. ಇಂದ ಇದ್ಕೋ, ಇಟಾಲಿಯನ್ ಪಿಜ್ಜಾ, ಇಟಾಲಿಯನ್ದು ಟ್ರೈ ಮಾಡಿ ನೀವು, ಸಲಾಡ್. ಬೆಟ್ನಲ್ಲಿ ಕೈ ಏನು ಕಮ್ಮಿ ಆಗ್ತಾರೆ ಅದರಲ್ಲಿ. ಅದು ಚುಚ್ಚಿದ ತಕ್ಷಣ ಆ ಫೀಲ್ ಕೊಡ್ತು ನನಗೆ. ಇದೇ ಇದು ಟೊಮೊಟೊ ಕಾಯಿ ಕೊಡು. ಟೊಮೊಟೊ ಕಾಯಿ, ಎಳೆಕೋಸು, ಬೇಳೆ ಸಾಂಬಾರು. ಇದೇ ನೋಡ್ತೀನಿ ಇದು. ಇದೇನೇ ದಿಂದಿಗೆ ಅದು ಬ್ರೆಡ್ ಅದು. ಮತ್ತೆ ಚೀಸ್ ಅಂತಿದ್ದೆ, ಅದೇನೋ ಅದೇನಾ ಚಿಕನ್ ಟೇಸ್ಟ್ ನಮ್ಗೆ ಗೊತ್ತಾಗಲ್ವ, ಏನು ತಿಂದಿಲ್ವ ನಾನು. ಇದು ಥೈಲ್ಯಾಂಡ್ ಎಗ್ ರೈಸ್ ಅಂತ, ಥೈಲ್ಯಾಂಡ್ ರೈಸ್ ಅಂತ, ಇದು ಥೈ ರೈಸ್ ಅಂತ. ಸೊ ಟ್ರೈ ಮಾಡಿ ಹೆಂಗಿದೆ ಅಂತ, ಟೇಸ್ಟ್ ನೋಡಿ, ಪ್ರಾಂಪ್ಟಾಗಿ ಹೇಳ್ಬೇಕು ಥೈ ರೈಸ್ ಹೆಂಗಿದೆ ಅಂತ. ನಾನು ಇರೋದಿದ್ದಂಗೆ ಹೇಳ್ತೀನಿ. ಹೇಳ್ರಿ, ಇರೋದಿದ್ದಂಗೆ ಹೇಳ್ತಾರಂತೆ ನಮ್ಮಮ್ಮ. ಹಿಂಗೆ ಮಾಡಿದ್ದು ನನಗೆ ಓಕೆ ಓಕೆ. ಬಜೆಟ್ ಫ್ರೆಂಡ್ಲಿಲಿ ನಾವು ಫ್ಯಾಮಿಲಿ ಡೇ ಔಟಿಂಗ್ ಬಂದರೆ ಈ ಥರ ಎಲ್ಲ ಹೊಸ್ತಾಗಿ ಅಂದರೆ ಡಿಫ್ರೆಂಟಾಗಿ ಇರ್ಬೇಕೇನಾದ್ರು. ನೀನ್ ಟೇಸ್ಟ್ ಮಾಡಲ್ಲ ಕಣೋ, ತಾಯಿಯಪ್ಪ ಬೇಜಾರು ಮಾಡ್ಕೊಂಡ್ರು. ಬೇಜಾರೇನಿಲ್ಲಪ್ಪ, ನನಗೂ ಹೊಸ ಹೊಸ ರುಚಿ ತೋರಿಸ್ತವನೆ. ನಾನು ಇದೆಲ್ಲ ತಿಂದಿರಲಿಲ್ಲ, ನಿಂಗೆ ಕೊಡ್ತಾ ಮನೆ ಒಂದೊಂದು ತಗೊಂಡಾಗಿ. ಹಾಂ, ನಾನು ಟೇಸ್ಟ್ ನೋಡ್ತಾ ಇರ್ತೀನಿ. ಇನ್ನೇನಿಲ್ಲ, ಅದೇ ರೈತೆ ಅದೇ ತರಕಾರಿನೇ, ಆದರೆ ಅವ್ರು ಡಿಫ್ರೆಂಟಾಗಿ ಮಾಡಿರ್ತಾರೆ. ನಾವು ಈ ಥರ ಮಾಡಲ್ಲ ಅಷ್ಟೇ, ಇನ್ನೇನಿಲ್ಲ. ಯಾಕೆ ಮಾಡಬಾರ್ದು ಮನೇಲಿ? ಇದೆಲ್ಲ ಮನೆ ಮಾಡೋಕ್ಕೋದ್ರೆ ಮನೆ ಮಾಡ್ಕೋಬೇಕಾಗಿದೆ. ನಾನು ಬೆಳ್ಳುಳ್ಳಿ ಕಬಾಬ್ ತಿನ್ನೋದ್ರಲ್ಲಿ ಬೀಜ ಬಿದ್ನಿ. ಈ ಟೋಟಲ್ ಬೌಲಲ್ಲಿ ಇದು ಬಂದು ಚಿಕನ್, ಇದು ಆಯಿತಾ, ಇದು ಮಧ್ಯದಲ್ಲಿರೋದು ಪುದೀನ ರೈಸು, ಈ ಕಡೆ ಬಂದು ಇದು ಇದು ಅಂತ ರಾಜ್ ಬೀಜ ಅಂತ, ರಾಜ್ ಬೀಜ ಇದನ್ನ ನಾವು ಉಳ್ಳಿ ಬೀಜ ಅಂತೀವಿ. ಇದು ಇದ್ರ ಕಡೆ ಜಾಸ್ತಿ ಕಾಶ್ಮೀರ್ ಬೀನ್ಸ್ ಅಂತ ಕರೀತಾರೆ ಇದನ್ನ. ಆಮೇಲೆ ಈ ಕಡೆ ಸೈಡ್ ಪೋರ್ಷನ್ ಚಿಕನ್ ಇದೆ, ಆಮೇಲಿಂದ ಇಲ್ಲಿ ಪೀನಟ್ಟು ಪ್ಲಸ್ ಸೌತೆಕಾಯಿ ಇದೆಲ್ಲ ಮಿಕ್ಸು. ಸೊ ಟೋಟಲ್ ಇದರಲ್ಲಿ ನಮಗೆ ಪ್ರೋಟೀನ್ ಐಟಮ್ಸ್ ಜಾಸ್ತಿ ಇರುತ್ತೆ. ಹ್ಯೂಮನ್ ರೈಟ್ಸ್ ಎಕ್ಸಾಮ್ ಇತ್ತು, ಅದ್ರ ದಿನ ಈವಲ್ ಡೇಟ್ ಮೂವಿಗೆ ಹೋಗಿದೆ. ಕಪ್ಪಿ ನನ್ನ ಮಗನೇ, ಅಮ್ಮ ಡೆಸರ್ಟ್ಸ್ ಬಂದಿದೆ ಇಲ್ಲಿ. ಡೆಸರ್ಟ್ಸ್ ಅಂದರೆ ಐಸ್ ಕ್ರೀಮ್, ಸ್ವೀಟ್, ಇದನ್ನ ಲಾಸ್ಟಲ್ಲಿ ಕೊಡ್ತಾರೆ ಇದನ್ನ, ಆಯಿತಾ. ನೋಡಿ ಇದು ಕೇಕ್ ಅಲ್ವಾ, ಕೇಕು, ಮೇಲ್ಗಡೆ ಐಸ್ ಕ್ರೀಮು, ಚೆರ್ರಿ, ಆಯಿತಾ. ಇದು ನೋಡಿ ಇಲ್ಲಿ, ಇದು ಕಂಪ್ಲೀಟ್ ಚಾಕ್ಲೇಟ್. ಇದು ಹೆಂಗೈತೆ? ತಿನ್ಕೊಳ್ರಪ್ಪ ನೀವೇ, ನಂಗೆ ಬೇಡ. ಏನಮ್ಮ ರಿಯಾಕ್ಷನ್ ಕೊಡ್ತೀಯ ಅಂದ್ರೆ ನೀನು? ಈ ತರ ಮೋಸ ಮಾಡ್ಬಿಟ್ಟೆ, ಮಕ್ಕ ಹಂಗ್ ಮಾಡ್ಕೊಬಿಟ್ಟಲ್ಲ, ದುಮ್ಮಂದೈತೆ ಅಲ್ಲಲ್ಲ. ಅಮ್ಮ ಏನಂತವ್ರೆ ಅಂದ್ರೆ ಕಟ್ಸಾರ ಅಂತ ಹೇಳ್ತಾವ್ರೆ, ತಿನ್ನಕ್ಕಾಗ್ದೆ. ಹಂಗಲ್ಲ ಅಲ್ಲ, ಬಂದಿ ಜಾಗದಲ್ಲಿ ಹೋಗಿ ಜಾಗದಲ್ಲಿ ಹೆಂಗ್ ಮಾತಾಡ್ತಾರೆ ನೋಡಿ, ಒಳ್ಳೆ. ಡಿನ್ನರ್ ಫಿನಿಶ್ ಆಯ್ತು. ನೆಕ್ಸ್ಟ್ ಎಲ್ಲಿಗೆ ಹೋಗೋದು? ನಿಮ್ಮ ಅಕ್ಕನ ಮನೆಗೆ ಕರ್ಕೊಂಡ್ಬಂದು ಖುಷಿ ಪಡ್ತಾ ಇದ್ ನೋಡಿ ದೊಡ್ಡಮ್ಮ. ತಂಗಿನ ಕರ್ಕೊಂಡ್ಬಂದು ಖುಷಿ ಪಡ್ತೀವಿ, ಇಷ್ಟು ಸಲ ತಿಂತಿದೀವಿ, ಕರ್ಕೋಗ್ತಾ ಇರ್ತೀವಿ, ನಿಮ್ನು ಕರ್ಕೋಗ್ತೀವಿ. ಫೈನಲಿ ಈ ಡೆಸರ್ಟು ವೇಸ್ಟ್ ಆಗೋಗ್ಬಿಡ್ದು, ಜಾಸ್ತಿ ಆಗೋಗ್ಬಿಡ್ದು. ಚಾಕ್ಲೇಟ್ ತಿನ್ನೋಕ್ಕಾಗಿಲ್ಲ, ನಮ್ಮಮ್ಮ ತಿಂತಾರೆ ಅಂದರೆ ಏನು ತಿನ್ನೇವಲ್ರು. ಇನ್ನೊಂದ್ಸಲಿ ಹೇಳ್ಬೇಕಲ್ಲ, ಕರ್ಕೊಬ ಈಚ್ ಕಡೆ ಹಂಗೆ ಹಿಂಗೆ ಅಂತ ಕರ್ಕೊಂಡು ಹೋಗ್ಬೇಕು. ನಾನು ಕೇಳಿದ ಕೊಡಿಸ್ಬೇಕಪ್ಪ. ನೀವೇನು ಕೇಳ್ತೀರಾ? ನಾನೇನು ಅಲ್ಲೇನಿರುತ್ತೆ ಅಲ್ಲಿ ನೋಡ್ಬಿಟ್ಟು ಕೇಳ್ಕೊಡ್ತೀನಿ. ಏನು ಹೇಳು, ನೀನು ತಿಂತ್ಯಾ? ಸ್ಪೂನ್ ಇಲ್ಲ, ಏಯ್ ಅಲ್ಲಿ ಗೆತ್ಕೊಯ್ತಾರನ್ನ ಕರ್ಸ್ಬಿಟ್ಟಿನ ನಮಗ. ಸ್ಪೂನ್ ಇಲ್ಲ, ಇದೈತೆ ಫೋರ್ಕಲ್ಲಿ ತಿಂತೇನು? ನೀನು ನಮ್ಮ ಮಗ ನೋಡಿ ಬಂದರೆ ಎಲ್ಲೋದ್ರೂ ಅಷ್ಟೇ ಈ ಥರ ತರಲೇ ಬಿಡೋದಿಲ್ಲ. ಫೋರ್ಕಲ್ಲಿ ಐಸ್ ಕ್ರೀಮ್ ತಿಂತಾವ ನೀವನು. ಫೋರ್ಕಲ್ಲಿ ಐಸ್ ಕ್ರೀಮ್ ಫೋರ್ಕಲ್ಲಿ ಐಸ್ ಕ್ರೀಮ್ ತಿಂತಾವನೆ. ದೇವ್ರ ನಿನಗೆ ಒಳ್ಳೇದು ಮಾಡಲಿ, ಆಯರಸೋಗಿ ಹಿಂಗೆ ಗುಚ್ಬಿಡ್ಬೇಕು ನೀ. ಇವತ್ತು ನಾನು ಎಕ್ಸಾಮ್ ಮುಗಿದೈತೆ. ಹಾಂ, ಖುಷಿಯಾಗಿದ್ದೀನಿ. ಹಾಂ, ಇವತ್ತು ಎಕ್ಸಾಮ್ ಮುಗ್ದೈತೆ ನಿಂದು? ಇವತ್ತು ಎಕ್ಸಾಮ್ ಮುಗ್ದೈತೆ, ಖುಷಿಯಾಗಿದ್ದೀನಿ, ಅದಕ್ಕೆ ಸ್ವೀಟ್ ತಿಂತಾ ಇದ್ದೀನಿ. ಹಾಂ, ಖುಷಿ ಇವತ್ತು ಎಕ್ಸಾಮ್ ಮುಗ್ದಿರೋದಕ್ಕೆ ರಾಘುಗೆ. ಬಟ್ ಇದ್ರಲ್ಲಿ ಪಾಸ್ ಆಯ್ತಾನೋ ಫೇಲ್ ಆಯ್ತಾನ ಅಂತ ಅವನಿಗೆ ಗೊತ್ತಿಲ್ಲ. ಸೊ ಲೊಕೇಶನ್ ಹೆಸರು ಬಂದು ದ ಫರ್ನ್ ವೇ ಅಂತ, ರಾಮನಗರ ಬಿಡದಿಗೆ ಹೋಗೋ ರೂಟು, ಮೈಸೂರು ರೋಡಲ್ಲಿ ಲೊಕೇಟ್ ಆಗಿರೋದು ಇದು. ಈ ಜಾಗ ಬೆಳಗಿನ ಜಾವ 6 ಗಂಟೆ ಓಪನ್ ಇರುತ್ತೆ ನೋಡಲ್ಲಿ, ಓಪನ್ ಟಿಲ್ 6 o'clock. ಏನಂತೀರಮ್ಮ, ಬೆಳಗಿನ ಜಾವ 6 ಗಂಟೆಲೂ ಜನ ಬಂದು ಊಟ ಮಾಡ್ತಾರೆ ಅಂದರೆ? ಅಲ್ಲ, ಬೆಳಗಿನ ಜಾವ 6 ಗಂಟೆವರೆಗೂ ಇರುತ್ತೆ. ಓಕೆ, 6 ಗಂಟೆ ಮೇಲೆ ಓಪನ್ ಇರಲ್ವಾ? ಏನು ಮಾತಾಡ್ತೀಯಮ್ಮ?
ಬೆಳಗ್ಗೆ ಅಲ್ಲಿ ಕರೆಕ್ಟ್ ಅಲ್ಲಿ 6 ಗಂಟೆವರೆಗೂ ಓಪನ್ ಇರುತ್ತೆ ಅಂದ್ರಲ್ವಾ, ಹಂಗಾರೆ 6 ಗಂಟೆ ಮೇಲೆ ಬಂದ್ರೆ ಓಪನ್ ಇರಲ್ವಾ ಡೈಲಿ? ಇರಲ್ಲ. ಅಂದ್ರೆ 6 ಗಂಟೆಯಿಂದ ಒಂದು 12 ಗಂಟೆ ಗಂಟೆ ಟೈಮ್ ಹೇಳು ಮತ್ತೆ. ಅವ್ರು ಏನು ನಮ್ಮ ಅಮ್ಮ ಕೇಳಿದ ಪ್ರಶ್ನೆ ನನಗೆ ಉತ್ತರ ಸಿಗ್ತಾ ಇಲ್ಲ ಅದಕ್ಕೆ. ತಾಯಿಯವರು ಮದರ್ ಕಣೋ, ಯುವರ್ ಮದರ್. ನಾನು ಇಲ್ಲಿ ಹತ್ತಣ ಅಂತ ನೋಡ್ತಾ ಇದ್ದೀನಿ, ನೀವೆಲ್ಲ ಹೋಯ್ತಾ ಇದ್ದೀರಾ? ಆ ಕಡೆ ಜಾಗ ಇದೆಯಾ? ಇಲ್ಲ ಇದೆ, ಬನ್ನಿ ಇಲ್ಲಿ ನಿಮ್ಗೆ ಹತ್ಬಾರ್ದು ಅಂತ ಇಲ್ಲೇ ಹೊಡ್ಸಿದೀವಿ ನಾವು ಇಲ್ಲಿ ಜಾಗನ. ಇಲ್ಲಿ ಕನ ಕಿಂಡಿ ಇದೆ ಇಲ್ಲಿ, ಬಂಡೆ ಅಲ್ಲ. ಸೊ ಫೈನಲಿ ಇವತ್ತು ನಾವು ಊಟಕ್ಕೆ ಬಂದಿದ್ವಲ್ಲ, ಡಿನ್ನರ್ ನೈಟ್ ಹೆಂಗಿತ್ತಮ್ಮ? ಸೂಪರ್ ಆಗಿತ್ತು. ಹಾ, ಆಮೇಲೆ ಆಯ್ತು. ಹಾ, ಯಾವಾಗ ಲಾಸ್ಟ್ ಬಂದಿದ್ ನೀವು ಈ ತರ? ನಾನಾ ಲಾಸ್ಟ್ ಬಂದಿದ್ದಲ್ಲ, ಫಸ್ಟೇ ಬಂದಿರೋದು ಅಂತ ಹೇಳಿ. ಹಂಗಾರೆ ಹೇಳ್ತಾ ಇರೋದು ಇದರಪ್ಪ ಇದಂತ ಇದೀನಿ. ಫಸ್ಟ್ ಲಾಸ್ಟ್ ಬೇರೆ ಕೇಳ್ತೀಯ? ಹಾ, ನೆಕ್ಸ್ಟ್ ಕರ್ಕೊಂಡೋದ್ರೆ ಹೇಳ್ತೀನಿ ಇಂಥದಕ್ಕೆಲ್ಲ ಬಂದಿದೆ ಅಂದ್ರೆ. ಲಾಸ್ಟ್ ಅಂತ ರೆಸಾರ್ಟ್ ಹೋಗಿದ್ದೆ, ಫನ್ವೇರ್ ರೆಸಾರ್ಟ್ ಅಲ್ಲ ಇದು, ಫನ್ವೇ ಕೆಫೆಗೆ ಹೋಗಿದ್ದೆ. ಫನ್ವೇ ಕೆಫೆ ಫನ್ವೇ ಕೆಫೆಗೆ ಹೋಗಿದ್ದೆ ಅಂದ್ರೆ ನೋಡಕ್ ಹಂಗಿತ್ತಲ್ಲ. ರೆಸಾರ್ಟ್ ಅನ್ಕೊಂಡ್ಬಿಟ್ಟವ್ರೆ, ಖುಷಿಗಳವ್ರ ತಯಾರಿ ರೆಸಾರ್ಟ್ ಅನ್ಕೊಂಡು. ದುಗ್ಗು ಮಾಡ್ಬೇಡಾಗ. ಫನ್ವೇ ಅಂತ ಬೈ ಸ್ಟೋರೀಸ್ ಕೆಫೆ ಅಂಡ್ ಕಿಚನ್. ಇಲ್ಲಿ ನಿಮಗೆ ಬೆಳಗಿನ ಜಾವ 7 ಗಂಟೆ ಗಂಟ 6 ಗಂಟೆ ಗಂಟೆ ಓಪನ್ ಇರುತ್ತೆ. ಹೈವೇ ಇಲ್ಲಿ ರಾಸ್ತಾ ಕೆಫೆ ಮೆಜಾರಿಟಿ ಜನ ಈ ಮೈಸೂರಲ್ಲಿ ಓಡಾಡ್ತಾರವ್ರಿಗೆ ರಾಸ್ತಾ ಕೆಫೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ ನೋಡಿ. ಆ ರಾಸ್ತಾ ಕೆಫೆ ಅಲ್ಲಿಂದ ಈ ಕಡೆಗೆ ಬಂದರೆ ಇಲ್ಲಿರೋದು. ಸೊ ಇಲ್ಲಿ ಫುಡ್ಡು ತುಂಬ, ಫುಡ್ ಎಲ್ಲ ಹೆಂಗಿತ್ತಮ್ಮ? ಫುಡ್ ಎಲ್ಲ ಓಕೆ ಸೂಪರ್ ಆಗಿತ್ತು. ಏನೋ ಹೇಳ್ತು ನಾವು ಅಮ್ಮ, ಅದನ್ನ ಕಟ್ ಮಾಡ್ಬಿಡು, ಅದನ್ನ ಹೇಳ್ಬೇಡ. ಕಾಫಿ ಕೆಫೆ ಸಕ್ಕತ್ತಾಗೈತೆ. ಎಷ್ಟು ಕ್ಲಾರಿಟಿ ಕಾಣ್ತೈತೆ ಗೊತ್ತಾ, ನಮ್ಮ ಈ ಸ್ಪೆಕ್ಸ್ಗಿಂತ ಚೆನ್ನಾಗಿ ಕಾಣ್ತೈತೆ. ಹೌದಾ, ಹಂಗ ಚೇಂಜ್ ಮಾಡ್ಬಿಟ್ಟು ಹಾಕೊಂಡ್ಬಿಡು ಅದನ್ನ. ರಾಸ್ತಾ ಪಕ್ಕದೆ. ಓ ಸಿಕ್ಕಾಪಟ್ಟೆ ಕಾಸ್ಟ್ಲಿ. ಒಂದು ಐಸ್ ಕ್ರೀಮ್ 400 ರೂಪೀಸ್. ಇಷ್ಟು ಎಷ್ಟೈತೆ? ಕಾಸ್ಟ್ಲಿ ಅಲ್ಲ, ನೀವು ಬಂದಿರೋದ್ ಇದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ನಿಮ್ ಕಾಸ್ಟ್ಲಿ ಅನ್ಸಿರೋದು. ಅದು ನಾರ್ಮಲ್ ಪ್ರೈಸಿಂಗ್ ಅವೆಲ್ಲ. ಅದು ನಾರ್ಮಲ್. ಈ ಬೋಲಲ್ಲಿ ಎಗ್ ರೈಸ್ ಕೊಟ್ರೆ 300 ರೂಪಾಯಿ ಅಂತೆ. ಅಲ್ಲ 300 ರೂಪಾಯಿ 30 ರೂಪಾಯಿ ಖರ್ಚು ಮಾಡಿದ್ರೆ 5 ಮೊಟ್ಟೆ ಬರ್ತವೆ, ಇಲ್ಲ 4 ಮೊಟ್ಟೆ ಬರ್ತವೆ. ಒಂದ್ ಪಾವ್ ಅಕ್ಕಿ ಇಕ್ಕಿದ್ರೆ ಮುಗಿದೋಯ್ತಪ್ಪ. ನೋಡದ ಹೇಳ್ಕೊಡ್ತಾವ ಏನ್ ಹೆಂಗೆ ಅದೆಲ್ಲ.